ಹಾಯ್ ಹಲೋ ನಮಸ್ತೆ. ನಾನಿವತ್ತು ಪೆದ್ದಿ ಮೂವಿ ಸ್ಟೋರಿಯನ್ನು ಹೇಳ್ತಾ ಇದ್ದೀನಿ. ಈ ಮೂವಿ ಸ್ಟೋರಿ ಬಂದ್ಬಿಟ್ಟು ಒಂದು ಬೆಟ್ಟದ ಕೆಳಗಿರೋ ಹಳ್ಳಿಯಲ್ಲಿರೋ ಒಬ್ಬ ಹುಡುಗ ಯಾವುದೇ ತರಹದ ಐಡೆಂಟಿಟಿ ಇಲ್ಲದೆ ಇರೋ ಊರಲ್ಲಿ ಬೆಳೆದು ತನ್ನ ಊರಿಗೆ ಹಾಗೆ ಊರಿನ ಜನರಿಗೆ ಒಂದು ಹೆಸರು, ಗೌರವ, ಸೌಲಭ್ಯಗಳು ಸಿಗಲಿ ಅಂತ ಸ್ಪೋರ್ಟ್ಸ್ ಅಲ್ಲಿ ಹೋರಾಡುವಂಥ ಕಥೆಯಾಗಿದೆ. ಸೊ ಮೂವಿ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಇಂಡಿಯಾ ಒಲಿಂಪಿಕ್ಸ್ನಲ್ಲಿ 2 ಮೆಡಲನ್ನು ಗೆದ್ದಿರುತ್ತೆ. ಈ ಕಡೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇಂಡಿಯಾ ಕೇವಲ 2 ಮೆಡಲ್ ಗೆದ್ದಿದೆ. ಇದು ತುಂಬ ಅವಮಾನದ ವಿಷಯ. ಪಾಪ್ಯುಲೇಷನ್ ಜಾಸ್ತಿ ಆಗ್ತಿದೆ ಹೊರತು ನಮ್ಮ ದೇಶಗಳಲ್ಲಿ ಟ್ಯಾಲೆಂಟ್ಗಳೇ ಇಲ್ಲ. ಈ ಸ್ಪೋರ್ಟ್ಸ್ಗೆ ಕೋಟಿಗಟ್ಟಲೆ ಬಜೆಟ್ನ ಇನ್ವೆಸ್ಟ್ ಮಾಡಿದರೂ ವೇಸ್ಟ್ ಆಗ್ತಿದೆ ಅಂತ ಎಗರಾಡ್ತಿರ್ತಾರೆ. ಹೀಗಾಗಿ ಸ್ಪೋರ್ಟ್ಸ್ ಮಿನಿಸ್ಟರ್ ಆಫೀಷಿಯಲರ್ ಹಳ್ಳಿಯ ಪ್ರತಿಭೆನ ಹುಡುಕೊಂಡು ವಿಜಯನಗರಕ್ಕೆ ಹೋಗ್ತಾರೆ. ಅಲ್ಲಿ ಟೂರ್ನಮೆಂಟ್ ನಡೀತಿರುತ್ತೆ. ಎಲ್ಲ ಹುಡುಗರು ಪ್ರತಿಯೊಂದು ಆಟನೇ ಡ್ರೀಮ್ನ ಮಾಡ್ಕೊಂಡಿರ್ತಾರೆ. ಈಗಿನ ಕಾಲದ ಯುವಕರೆಲ್ಲ ಟೆಂಪಲ್ ರನ್, ಪಬ್ಜಿನೇ ಆಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ಈ ಹಳ್ಳಿ ಹುಡುಗರು ಪ್ರತಿಯೊಂದು ಸ್ಪೋರ್ಟ್ಸಲ್ಲೂ ತುಂಬ ಜನ ಪಾರ್ಟಿಸಿಪೇಟ್ ಮಾಡ್ತಿರೋದು ನೋಡಿ ಆಶ್ಚರ್ಯ ಆಗುತ್ತೆ. ಈ ಆಫೀಸರ್ ಅಲ್ಲಿರೋ ಆಟಗಾರರನ್ನ ಕರೆದು, ನಿಮ್ಮ ಫೇವ್ರೆಟ್ ಪ್ಲೇಯರ್ ಯಾರು ಅಂದರೆ ಎಲ್ಲ ಸಚಿನ್, ಧೋನಿ, ವಿರಾಟ್ ಅಂದರೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಆಗಿ ನನ್ನ ಫೇವ್ರೆಟ್ ಪ್ಲೇಯರ್ ಪೆದ್ದಿ ಅಂತಾನೆ ಹೇಳ್ತಿರ್ತಾರೆ. ಇದನ್ನು ಕೇಳಿ ಆಫೀಸರ್ಗೆ ಶಾಕ್ ಆಗುತ್ತೆ. ಯಾರು ಈ ಪೆದ್ದಿ, ಎಲ್ಲ ಆಟಗಳನ್ನು ಒಬ್ಬನೇ ಆಡ್ತಾನ ಅಂತ. ಅದು ಹಳ್ಳಿ ಹುಡುಗ ಅಂತ. ಸೊ ಪೆದ್ದಿ ಬಗ್ಗೆ ತಿಳ್ಕೊಬೇಕು ಅಂತ ಅವನಿರೋ ಹಳ್ಳಿಗೆ ಬೆಟ್ಟ ದಾಟ್ಕೊಂಡು ಆ ಊರಿನ ವ್ಯಕ್ತಿಯೊಂದಿಗೆ ನಡ್ಕೊತ ಹೊರಡ್ತಾರೆ. ಈ ಆಫೀಸರ್ಗೆ ಕುರ್ಮಾಲು ಅನ್ನುವ ವ್ಯಕ್ತಿ ಪೆದ್ದಿ ಸ್ಟೋರಿನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ವಿಜಯನಗರ ಹಳ್ಳಿಯಲ್ಲಿ ಕ್ರಿಕೆಟ್ ಆಲದ ಮರದ ಥರ ಹಬ್ಬಿ ಸುತ್ತಮುತ್ತ ಹಳ್ಳಿಯವರೆಲ್ಲ ಕ್ರಿಕೆಟ್ನ ಕೋಳಿ ಪಂದ್ಯದ ಥರ ಬೆಟ್ಟಿಂಗ್ ಕಟ್ಟಿ ಆಡ್ತಾ ಇದ್ರು. ಬೈ ದ ವೇ, ಈ ಊರಿನಲ್ಲಿ ಪ್ಲೇಯರ್ಸ್ನ ಕೂಲಿಯವ್ರ ಥರ ಹರಾಜು ಹಾಕಿ ಕ್ರಿಕೆಟ್ ಪ್ಲೇಯರ್ಸ್ನ ಕೊಂಡ್ಕೊತಿದ್ರು. ವಿಜಯನಗರದ ರಾಂಬುಜ್ಜಿ ಆಟಕೂಲಿ ಪೆದ್ದಿನ ತಗೊಂತಿದ್ದ. ಸೊ ಪೆದ್ದಿ ಎಲ್ಲಿ ಸೇಲ್ ಆಗ್ತಾನೋ ಅದೇ ಟೀಮ್ ಮೇಲೆ ಜನ ಎಲ್ಲ ಬೆಟ್ಟಿಂಗ್ ಕಟ್ತಿದ್ರು. ಬಿಕಾಸ್ ಪೆದ್ದಿ ಎಲ್ಲ ಆಟದಲ್ಲೂ ಪಂಟರ್ ಇರ್ತಾನೆ ಅಂತ. ಕ್ರಿಕೆಟಲ್ಲಿ 125ರ ಗುರಿಯೊಂದಿಗೆ ಬಬ್ಬುಲಿ ತಂಡದ ಅಪೋಸಿಟ್ ವಿಜಯನಗರದವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ತಾರೆ. ವಿಕೆಟ್ ಮೇಲೆ ವಿಕೆಟ್ ಹೋಗಿ ಕೊನೆಗೆ ಪೆದ್ದಿ ಬ್ಯಾಟಿಂಗಿಗೆ ಬರ್ತಾನೆ. 6 ಬಾಲಿಗೂ 6 ಸಿಕ್ಸ್ ಹೊಡಿಬೇಕಾಗಿರುತ್ತೆ. ಪೆದ್ದಿ ಪಗುರಿಂದ ಒಂದೊಂದು ಬಾಲ್ ಗ್ರೌಂಡಿಂದ ಆಚೆಗೆ ಬೀಳ್ತಿರುತ್ತೆ. ಅಂತೂ ಪೆದ್ದಿ ವಿಜಯನಗರ ಟೀಮ್ನ ಗೆಲ್ಲಿಸ್ತಾನೆ. ಬೇಸಿಕಲಿ ಈ ಪೆದ್ದಿ ಬೆಲ್ಲದ ಗಾಣದಲ್ಲಿ ಬೆಲ್ಲ ಕಾಯಿಸೋ ಕೆಲಸ ಮಾಡ್ತಿರ್ತಾನೆ. ಇವನಿಗೆ ದಿನಗೂಲಿ ಬರೀ 20 ರೂಪಾಯಿ. ಬೆಟ್ಟದ ಕೆಳಗಿರೋ ಊರಿನವರಿಗೆ ಊರ ಹೆಸರು ದೆಸೆ ಇಲ್ಲ ಅಂತ ವಿಜಯನಗರದವರು ಬೆಟ್ಟದ ಕೆಳಗಿರೋರಿಗೆ ಜೋಡಿ ಕೂಲಿ ಕೊಡ್ತಿರ್ತಾರೆ. ಅಂದರೆ 2 ಜನ ಕೂಲಿಗೆ ಒಬ್ಬರಿಗೆ ಕೊಡೋ 20 ರೂಪಾಯಿಗೆ ಇಬ್ಬರಿಗೆ ಸೇರಿ ಕೊಡ್ತಿರ್ತಾರೆ. ತುಂಬ ಹೀನಾಯವಾಗಿ ಬೆಟ್ಟದ ಕೆಳಗಿರೋ ಊರಿನವ್ರನ್ನ ಅವಮಾನಿಸ್ತಾ ಇರ್ತಾರೆ. ಪೆದ್ದಿ ಇರೋ ಹಳ್ಳಿಗೆ ಹೋಗೋಕೆ ಯಾವುದೇ ಸಾರಿಗೆ ಸೌಲಭ್ಯ ಇಲ್ಲದೆ ಇಡೀ ದಿನ ನಡ್ಕೊಂಡೇ ಊರು ಸೇರ್ತಿದ್ರು. ಬೆಟ್ಟ ದಾಟಿ ಬರೋ ದಾರಿಲಿ ಟ್ರೈನ್ ಹಳಿ ಇದ್ರೂ ಕೂಡ ಅವರ ಊರಿಗೆ ಹೆಸರಿಲ್ಲದೆ ಇರೋದ್ರಿಂದ ಟ್ರೈನ್ ಕೂಡ ನಿಲ್ಲಿಸ್ತಿರೋದಿಲ್ಲ. ಹೇಗಾದರೂ ಮಾಡಿ ಆ ಟ್ರೈನ್ನ ನಿಲ್ಲಿಸಬೇಕು ಅಂತ ಆ ಊರಿನ ಅಪ್ಪಲಸೂರಿ ಅನ್ನುವ ವ್ಯಕ್ತಿ 30 ವರ್ಷದಿಂದ ರೆಡ್ ಬಾವುಟ ಹಿಡಿದು 10 ರೂಪಾಯಿ ಸ್ಟಾಂಪ್ ಬರೆದು ಗೌರ್ಮೆಂಟ್ನವ್ರಿಗೆ ತಲುಪಿಸ್ತಿರ್ತಾನೆ. ಬಟ್ ಗೌರ್ಮೆಂಟ್ ಆಫೀಸರ್ಸ್ ಬರೋ ರೂಲ್ಸ್ ಲಾಸ್ಗಳ ಬಗ್ಗೆ ಹೇಳಿ ಖಾಲಿ ಕಳಿಸ್ತಿರ್ತಾರೆ. ಟ್ರೈನ್ ನಿಂತಿದ್ರೆ ಅರ್ಧ ಗಂಟೆಯಲ್ಲಿ ಊರು ಮುಟ್ತಿದ್ರು. ಈಗ ಇಡೀ ದಿನ ನಡೆದು ಊರು ಸೇರ್ತಿದ್ದಾರೆ. ಈಗ ಸೀನ್ನ ಕಟ್ ಮಾಡಿದರೆ, ವಿಜಯನಗರ ಎಲೆಕ್ಷನ್ನಲ್ಲಿ ಹೀರೋಯಿನ್ ಅಚ್ಚಿಯಮ್ಮನ ತಂದೆ ಎಲೆಕ್ಷನ್ ಗೆಲ್ಲಬೇಕು ಅಂತ ತಮ್ಮ ಕಬ್ಬಿನ ತೋಟಕ್ಕೆ ಬೆಂಕಿ ಹಚ್ಚಿ ಅಪೋಸಿಟ್ ಕ್ಯಾಂಡಿಡೇಟ್ ಬೆಂಕಿ ಹಚ್ಚಿದ್ದಾರೆ ಅಂತ ಊರು ತುಂಬ ಹಬ್ಬಿಸಿ ಜನಗಳ ಸಿಂಪತಿ ಗಿಟ್ಟಿಸ್ಕೊಂಡು ಓಟ್ ಪಡೆಯೋ ಐಡಿಯಾ ಮಾಡಿರ್ತಾಳೆ. ಇವಳ ಕಣ್ಣೀರಿಗೆ ಎಲ್ಲ ಜನ ಕರಗಿ ನೀರಾಗಿ ಹೋಗ್ತಾರೆ. ಅಲ್ಲಿಗೆ ಪೆದ್ದಿ ಕೂಡ ಬಂದಿರ್ತಾನೆ. ಅಚ್ಚಿಯಮ್ಮನ ನೋಡಿ ಫಿದಾ ಆಗ್ತಾನೆ. ಎಲೆಕ್ಷನ್ ಕ್ಯಾಂಪ್ನಲ್ಲಿ ಅಚ್ಚಿಯಮ್ಮನ ಮರ್ಯಾದೆ ತೆಗಿಬೇಕು ಅಂತ ವೇದಿಕೆ ಮೇಲೆ ಅಪೋಸಿಟ್ ಕ್ಯಾಂಡಿಡೇಟ್ ರಾಯ್ ಬುಜ್ಜಿಯವರು ಪ್ಲ್ಯಾನ್ ಮಾಡ್ತಾನೆ. ಬಟ್ ಪೆದ್ದಿ ಟೆಂಟ್ನ ಕಟ್ ಮಾಡಿ ಬೀಳಿಸಿ ಅವಳ ಮಾನನ ಕಾಪಾಡ್ತಾನೆ. ಅದೂ ಅಲ್ಲದೆ ಟೆಂಟ್ ಬಿದ್ದರೂ ಅವ್ರ ಫೋಟೋಗಳನ್ನು ತೆಗೆದಿರ್ತಾರೆ. ಪೆದ್ದಿ ಬಂದು ಇವರನ್ನೆಲ್ಲ ಹೊಡೆದು ಹಾಕಿ ಫೋಟೋನ ಸುಟ್ಟು ಹಾಕ್ತಾನೆ. ಹೀರೋಯಿನ್ ಅಚ್ಚಿಯಮ್ಮನ ಮಾನನ ಕಾಪಾಡಿದ್ದಕ್ಕೆ ಪೆದ್ದಿ ಮೇಲೆ ಹೀರೋಯಿನ್ಗೆ ಲವ್ ಆಗಿರುತ್ತೆ. ಈ ಕಡೆ ವಿಜಯನಗರದಲ್ಲಿ ಕುಸ್ತಿ ಪಂದ್ಯ ನಡೀತಿರುತ್ತೆ. ಪೊರ್ಕಿಗಳೇ ತುಂಬಿರೋ ವಿಜಯನಗರದಲ್ಲಿ ಒಬ್ಬ ನಕ್ಷತ್ರದಂಥ ವ್ಯಕ್ತಿ ಇರ್ತಾನೆ. ಅವರೇ ಗೌರ ನಾಯ್ಡು. ಇವರು ಕುಸ್ತಿ ಪಂದ್ಯದ ಕೋಚ್ ಇರ್ತಾರೆ. ಇವ್ರ ಕಡೆ ಶಿಷ್ಯನೇ ಗೆಲ್ತಿರ್ತಾನೆ. ಈ ಕಡೆ ಪ್ರತಿ ಸಲ ಕ್ರಿಕೆಟ್ ಪಂದ್ಯದಲ್ಲಿ ವಿಜಯನಗರದ ರಾಂಬುಜ್ಜಿ ಪೆದ್ದಿನ 601 ರೂಪಾಯಿಗೆ ಖರೀದಿಸ್ತಿದ್ದ. ಬಟ್ ಪೆದ್ದಿ ಅಚ್ಚಿಯಮ್ಮನ ಸಲುವಾಗಿ ಇವರನ್ನ ಹೊಡೆದಿದ್ದಕ್ಕೆ ಒಂದೇ ₹1 ಹರಾಜಿಗೆ ಬಬ್ಬುಲಿ ರಾಜ ಕಡೆಯವರು ಪೆದ್ದಿನ ಕೂಲಿ ಆಟಗಾರನಾಗಿ ತಗೊಂತಾರೆ. ಇಲ್ಲೂ 2 ತಂಡದವರು ಸೇರ್ಕೊಂಡು ಪೆದ್ದಿನ ಟಾರ್ಗೆಟ್ ಮಾಡಿ ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ತಾರೆ. ರಾಂಬುಜ್ಜಿ ಕಡೆಯವರು ಏನ್ ಮಾಡಿದ್ರು ಪೆದ್ದಿನ ಕೊನೆಯವರೆಗೂ ಬ್ಯಾಟಿಂಗಿಗೆ ಕಳಿಸ್ತಾನೆ ಇರೋದಿಲ್ಲ. ಕೊನೆಗೆ ಪೆದ್ದಿ ಬಬ್ಬುಲಿ ರಾಜನ್ ವಿರುದ್ಧ ಬ್ಯಾಟಿಂಗಿಗೆ ಹೋಗ್ತಾನೆ. ಅಪೋಸಿಟ್ ತಂಡದವರು ಶಾಮೀಲಾಗಿ ಪೆದ್ದಿನ ಟಾರ್ಗೆಟ್ ಮಾಡಿರೋದು ಗೊತ್ತಾಗಿ ಪೆದ್ದಿ ಈಗ 11 ಜನದ ಜೊತೆ ಅಲ್ಲದೆ ತನ್ನ ತಂಡದವರು ಸೇರಿ 21 ಜನರ ಜೊತೆ ಆಡಬೇಕಾಯಿತು.
ಕೊನೆಗೆ ಇನ್ನೇನು ಪೆದ್ದಿ ಗೆಲ್ತಾನೆ ಅನ್ನೋಷ್ಟರಲ್ಲಿ ಇವ್ರ ಕಡೆದವನೇ ಬೌಲಿಂಗು ಮುಂಚೆ ಕ್ರೀಸ್ನ ದಾಟಿ ಔಟ್ ಮಾಡ್ತಾರೆ. ಅವತ್ತು ಮ್ಯಾಚ್ ಸೋತ್ರು ಜನ ಎಲ್ಲ ಪೆದ್ದಿ ಪೆದ್ದಿ ಅಂತ ಸಿಳ್ಳೆ ಹಾಕಿ ಕೂಗ್ತಿರೋದು ನೋಡಿ ಗೌರಾ ನಾಯ್ಡುಗೆ ಖುಷಿ ಆಗುತ್ತೆ. ಪೆದ್ದಿನ ಕುಸ್ತಿ ಕಲಿಸ್ತೀನಿ ಬರ್ತೀಯಾ ಅಂತ ಕೇಳಿದರೆ ಗೌರಾ ನಾಯ್ಡು ಹತ್ರ ಕೂಲಿ ಎಷ್ಟು ಕೊಡ್ತೀರಾ ಅಂತಾನೆ. ಅದಕ್ಕೆ ಗೌರಾ ನಾಯ್ಡು ಆಟನೇ ನಿನ್ನ ಗುರುತು ಹೊರತು ಕೂಲಿ ಅಲ್ಲ ಅಂತ ಹೇಳಿ ಹೊರಡ್ತಾರೆ. ಪೆದ್ದಿ ಆಟನ ಒಳ್ಳೆ ಕೂಲಿ ಕೆಲಸ ಥರ ಟ್ರೀಟ್ ಮಾಡ್ತಿರ್ತಾನೆ. ಹೀಗಾಗಿ ಅವನಿಗೆ ಅವನ ಬೆಲೆನೇ ಗೊತ್ತಾಗ್ತಿರೋದಿಲ್ಲ. ಪೆದ್ದಿ ಮತ್ತು ತನ್ನೂರಿನ ಜನರೆಲ್ಲ ಕೆಲಸ ಮುಗಿಸ್ಕೊಂಡು ಬೆಟ್ಟದ ಕೆಳಗಿರೋ ತನ್ನೂರಿಗೆ ಹೋಗುವಾಗ ಜೋರಾಗಿ ಮಳೆ ಬಂದು ಬಂಡೆಗಳೆಲ್ಲ ಬಿದ್ದು ಸಣ್ಣ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ. ತುಂಬ ಜನಕ್ಕೆ ಏಟಾಗಿರುತ್ತೆ. ಇವ್ರ ಗೋಳಾಟನ ಕೇಳೋರು ಯಾರೂ ಇರೋದಿಲ್ಲ. ಅಪ್ಪಲ್ ಸೂರಿ ಈ ಸಲ MLA ಹತ್ರ ಬಂದು ಟ್ರೈನ್ ಸ್ಟಾಪ್ ಮಾಡೋಕೆ ಬೇಡ್ಕೊಂಡು ಬರ್ತಾನೆ. MLA ಆ ಊರಿನ ಜನಗಳು ಗೌರ್ಮೆಂಟ್ ರೆಕಾರ್ಡ್ನಲ್ಲಿ ಇಲ್ಲದೆ ಇರೋದಕ್ಕೆ ಕೇರೆ ಮಾಡದೆ ಅಪ್ಪಲ್ ಸೂರಿನ ಹೊಡೆದು ಬಡಿದು ಕಳಿಸ್ತಾರೆ. ಅಲ್ಲಾಗಿರೋ ಅವಮಾನ ಇವ್ರ ಕಷ್ಟ ಎಲ್ಲ ನೆಂದು ಈ ಸಲ ಅಪ್ಪಲ್ ಸೂರಿ ಕೆಂಪು ಬಾವುಟ ಹಿಡಿದು ರೈಲ್ವೆ ಹಳಿ ಮಧ್ಯೆನೇ ನಿಲ್ತಾನೆ. ಏನು ಮಾಡಿದ್ರು ಟ್ರೈನ್ ನಿಲ್ಲಿಸೋದೇ ಇಲ್ಲ. ಪೆದ್ದಿ ಸೂರಿನ ರೈಲ್ವೆ ಹಳಿಯಿಂದ ಹೇಗೋ ಎಳೆದು ಹಾಕ್ತಾನೆ. ಸೂರಿ ಬಿದ್ದಿರೋ ಫೋರ್ಸಿಗೆ ಅವನಿಗೆ ತುಂಬ ಗಾಯ ಆಗಿರುತ್ತೆ. ಸೊ ಸೂರಿನ ಇಷ್ಟು ಕಷ್ಟಪಟ್ಟಿದ್ದು ಟ್ರೈನ್ ನಿಲ್ಸೋಕಲ್ಲ, ಈ ಊರಿನ ಜನಕ್ಕೂ ಹಾಗೂ ನಮ್ಮ ಜನಕ್ಕೂ ಇರೋ ದೂರ ಕಮ್ಮಿ ಮಾಡೋಕೆ. ನಮ್ಮ ಜೀವಕ್ಕೆ ಬೆಲೆನೇ ಇಲ್ಲ, ಗೌರ್ಮೆಂಟ್ ಗಾಡಿ ನಮ್ಮೂರಲ್ಲಿ ನಿಂತರೆ ನಮ್ಮೂರಿಗೆ ಗುರುತು ಸಿಗುತ್ತೆ ಅಂತ ಪ್ರಾಣ ಬಿಡ್ತಾನೆ. ಪೆದ್ದಿಗೆ ಈಗ ಎಲ್ಲ ಅರ್ಥ ಆಗಿ ಆ ಊರಿನ ಜನರ ಜೊತೆ ಸೇರಿಕೊಂಡು ಆ ರೈಲ್ ಹಳಿನೇ ಕಿತ್ತು ಅದಕ್ಕೆ ಬೆಂಕಿ ಹಚ್ತಾರೆ. ಆಗ ಪೊಲೀಸ್ನವರು ಇವರನ್ನೆಲ್ಲ ಸಿಕ್ಕಾಪಟ್ಟೆ ಹೊಡಿತಾರೆ. ಸೂರಿ ಶವನೂ ಕೊಡದೆ ಅನಾಥ ಶವ ಅಂತ ಗುರುತಿನ ಕಾರ್ಡ್ ಕೊಟ್ಟು ಶವ ತಗೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇವರಿಗೆ ಯಾವುದೇ ಐಡೆಂಟಿಟಿ ಇಲ್ಲದೆ ಇರೋದಕ್ಕೆ ಶವನೂ ಪೊಲೀಸ್ನವರು ಕೊಡೋದಿಲ್ಲ. ಸೊ ಪೆದ್ದಿ ಪೊಲೀಸ್ನವ್ರನ್ನೆಲ್ಲ ಹೊಡಿತಾನೆ. ಪೊಲೀಸ್ನವರು ಇವ್ರ ಜನನೆಲ್ಲ ಹೊಡೆಯೋದನ್ನು ನೋಡಿ ಪೆದ್ದಿ ಹೆದರ್ಕೊಂಡು ಸುಮ್ಮನೆ ಬಿಡ್ತಾನೆ. ಸೊ ಶವನೂ ತರೋಕ್ಕಾಗದೆ ಇವರಿಗೆಲ್ಲ ಈಗ ಭಯ ಶುರುವಾಗುತ್ತೆ. ಅವತ್ತಿನ ದಿನ ಪೆದ್ದಿ ಒಂದು ನಿರ್ಧಾರಕ್ಕೆ ಬರ್ತಾನೆ. ತನ್ನೂರಿಗೆ ಒಂದು ಐಡೆಂಟಿಟಿ ಕೊಡಿಸ್ಲೇಬೇಕು ಅಂತ ಈ ಕೂಲಿ ಆಟನ ಬಿಟ್ಟು ಗೌರಾ ನಾಯ್ಡು ಹತ್ರ ಕುಸ್ತಿ ಕಲಿಯೋಕೆ ಬರ್ತಾನೆ. ಈ ಸಲ ಕೂಲಿಗೆ ಆಸೆ ಪಡೆದೆ ಆಟಕ್ಕೋಸ್ಕರ ತನ್ನೂರಿಗೋಸ್ಕರ ಬರ್ತಾನೆ. ಗೌರಾ ನಾಯ್ಡು ಪೆದ್ದಿಗೆ ಮೊದಲು ನೀರು ಎತ್ತು ಹಾಕೋಕೆ ರಾಶಿ ರಾಶಿ ಮೂಟೆಗಳನ್ನು ಇಳಿಸೋ ಕೆಲಸ ಹಚ್ತಿರ್ತಾನೆ. ಏನು ಮಾಡಿದ್ರು ಪೆದ್ದಿನ ಕುಸ್ತಿ ಪಂದ್ಯಕ್ಕೆ ಬಿಡ್ತಿರಲ್ಲ. ಪೆದ್ದಿಗೆ ತುಂಬ ಕೋಪ ಬರ್ತಿರುತ್ತೆ. ಏನು ಬರೀ ನನ್ನ ಕೂಲಿ ಕೆಲಸ ಮಾಡಿಸ್ತಿದೀಯಾ ಅಂತ ಗೌರಾ ನಾಯ್ಡುಗೆ ಹೇಳ್ತಾನೆ. ಆದರೆ ಗೌರಾ ನಾಯ್ಡು ಯಾವಾಗಲೂ ಇರ್ತೀಯಾ ಅಥವಾ ಹೋಗ್ತೀಯಾ ಅಂತ ಹೇಳ್ತಿರ್ತಾರೆ. ಈ ಕಡೆ ಪೆದ್ದಿ ಬೆಲ್ಲ ಕಾಯಿಸೋ ಕೆಲಸಕ್ಕೆ ಬರದೇ ಇರೋದಕ್ಕೆ ಬೆಲ್ಲದ ಗಾಣದ ಓನರ್ ಪೆದ್ದಿನ ಕರ್ಕೊಂಡು ಬಂದರೆ ಅಷ್ಟೇ ನಿಮಗೆ ಕೆಲಸ ಅಂತಾನೆ. ಆ ಊರಿನ ಜನ ಪೆದ್ದಿನ ಕೆಲಸಕ್ಕೆ ಕರೆದ್ರೆ ಪೆದ್ದಿ ಬರಲ್ಲ ಅಂತಾನೆ. ಎಲ್ಲ ಅವಮಾನನೂ ಸಹಿಸ್ಕೊಂಡು ಪೆದ್ದಿ ಕೂಲಿ ಕೆಲಸ ಮಾಡಿಕೊಂಡೆ ಗೌರಾ ನಾಯ್ಡು ಹತ್ರ ಇರ್ತಾನೆ. ಬೈದವೇ ಪೆದ್ದಿ ಮಾಡ್ತಿರೋ ಕೆಲಸಗಳೆಲ್ಲ ಕುಸ್ತಿಗೆ ಬೇಕಾಗಿರುವ ಪಟ್ಟುಗಳು ಆಗಿರ್ತವೆ. ನೀರು ತುಂಬಿಸೋ ಕೆಲಸ, ಮೂಟೆ ಎತ್ತೋ ಕೆಲಸಗಳೆಲ್ಲ ಕುಸ್ತಿ ಆಟದ ಪಟ್ಟುಗಳು. ಗೌರಾ ನಾಯ್ಡು ಪೆದ್ದಿಗೆ ಸರಿಯಾಗಿ ಟ್ರೈನಿಂಗ್ ಕೊಡ್ತಾನೆ. ಪೆದ್ದಿ ಕ್ರಿಕೆಟಲ್ಲಿ ಅಷ್ಟೇ ಫೇಮಸ್ ಅಲ್ಲ, ಈಗ ಕುಸ್ತಿಲೂ ಕೂಡ ಪಂಟರಾಗ್ತಾನೆ. ಈಗ ವಿಜಯನಗರದಲ್ಲಿ ಕುಸ್ತಿ ಪಂದ್ಯ ಇರುತ್ತೆ. ಗೌರಾ ನಾಯ್ಡು ಈ ಸಲ ಪಂದ್ಯದಲ್ಲಿ ತನ್ನ ಶಿಷ್ಯ ವೀರಭದ್ರನ ಬಿಟ್ಟು ಪೆದ್ದಿನ ಕುಸ್ತಿ ಆಡೋಕೆ ಹೇಳ್ತಾರೆ. ಪೆದ್ದಿನ ಅಪೋಸಿಟ್ ಪ್ಲೇಯರ್ಸ್ ಬಿಕಾರಿ ಅಂತ ಗೇಲಿ ಮಾಡಿದ್ದಕ್ಕೆ ಪೆದ್ದಿ ಅಖಾಡದಿಂದ ಗೆಲ್ಲೋ ತಾಕತ್ತಿದ್ರೆ ಒಬ್ಬರೇ ಯಾಕೆ ಜೋಡಿಯಾಗಿ ಬಂದು ಗೆದ್ದು ತೋರಿಸಿ ಅಂತ ಓಪನ್ ಚಾಲೆಂಜ್ ಹಾಕ್ತಾನೆ. ಕುಸ್ತಿಲಿ ಪೆದ್ದಿ ವಿರುದ್ಧ ಇಬ್ಬರು ಕುಸ್ತಿಪಟುಗಳು ಇದ್ದರೂ ಅವರನ್ನು ಸೋಲಿಸಿ ಪೆದ್ದಿ ವಿಜಯ ಸಾಧಿಸ್ತಾನೆ. ಈ ಗೆಲುವು ರಾಷ್ಟ್ರ ಮಟ್ಟದವರೆಗೂ ಹೋಗುತ್ತೆ. ಬಟ್ ವಿಜಯನಗರದ ಮುಖಂಡರೆಲ್ಲ ಸೇರಿಕೊಂಡು ಪೆದ್ದಿನ ನಮ್ಮೂರವನಲ್ಲ, ವಿಜಯನಗರದ ಗುರುತಿಂದ ಆಡಿದರೆ ಮಾತ್ರ ಅಂತಾರೆ. ಅದಕ್ಕೆ ಪೆದ್ದಿ ಒಪ್ಕೊಂಡು ಬಾಂಡ್ ಮೇಲೆ ಹೆಬ್ಬೆಟ್ಟು ಕೂಡ ಒತ್ತುತ್ತಾನೆ. ಬಿಕಾಸ್ ಮುಂದೆ ಗೆದ್ದ ಮೇಲಾದರೂ ತನ್ನ ಬೆಟ್ಟದೂರಿಗೆ ಐಡೆಂಟಿಟಿ ಕೊಡಿಸ್ಬೇಕು ಅಂತ ಹೋರಾಡ್ತಿರ್ತಾನೆ. ಪೆದ್ದಿಗೋಸ್ಕರ ಗೌರಾ ನಾಯ್ಡು ಎಲ್ಲ ದೇಶಗಳ ಪೈಲ್ವಾನರಿಗೂ ತನ್ನ ಶಿಷ್ಯ ಪೆದ್ದಿ ಜೊತೆ ಕುಸ್ತಿ ಆಡಿ ಗೆದ್ರೆ ತಾನು ಗೆದ್ದಿರೋ ಬೆಳ್ಳಿ ಕಡಗನ ಕಾಲಿಗೆ ನಾನೇ ತೊಡಿಸ್ತೇನೆ ಅಂತ ಸವಾಲು ಕಳಿಸ್ತಾರೆ. ಸೊ ಈ ಸವಾಲನ್ನು ಈ ಹಿಂದೆ ಸಿಸೋಡಿಯಲ್ಲಿ ಗೌರಾ ನಾಯ್ಡು ರಣಧೀರ್ ಸಿಸೋಡಿ ವಿರುದ್ಧ ಪೈಲ್ವಾನನ್ನು ಸೋಲಿಸಿ ಬೆಳ್ಳಿ ಕಡಗನ ಗೆದ್ದಿರ್ತಾರೆ. ಹೀಗಾಗಿ ಈಗ ಆ ಸಿಸೋಡಿ ಪೈಲ್ವಾನ ಗೌರಾ ನಾಯ್ಡು ಶಿಷ್ಯನ ಸೋಲಿಸಬೇಕು ಅಂತ ಪಣ ತೊಟ್ಟು ನ್ಯಾಷನಲ್ ಲೆವೆಲಲ್ಲಿ ಪೆದ್ದಿನ ಸೆಲೆಕ್ಟ್ ಮಾಡಿಸ್ತಾನೆ. ಬೈದವೇ ಗೌರಾ ನಾಯ್ಡುವಿನ ಮುಂಚಿನ ಶಿಷ್ಯ ವೀರಭದ್ರು ಪೆದ್ದಿಯಿಂದಾಗಿ ತಾನು ನ್ಯಾಷನಲ್ನಲ್ಲಿ ಆಡೋಕ್ಕಾಗಲಿಲ್ಲ ಅಂತ ಅವನ ಕಾಲಿಗೆ ಚಾಕುವಿನಿಂದ ಚುಚ್ಚಿ ಗಾಯ ಮಾಡಿರ್ತಾನೆ. ಈ ವಿಷಯನ ಸಿಸೋಡಿ ರಣಧೀರ್ಗೂ ಕೂಡ ಹೇಳ್ತಾನೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ರಣಧೀರ್ ಸಿಸೋಡಿ ಶಿಷ್ಯ ಪೆದ್ದಿ ಕಾಲನ್ನು ಟಾರ್ಗೆಟ್ ಮಾಡಿ ಹೊಡಿತಿರ್ತಾನೆ. ಪೆದ್ದಿಗೆ ಜೀವ ಹೋದಂಗೆ ಆಗ್ತಿರುತ್ತೆ. 2 ರೌಂಡ್ ಮುಗಿದು 3ನೇ ರೌಂಡ್ ಫೈನಲ್ನಲ್ಲಿ ಪೆದ್ದಿ ತನ್ನ ಕಾಲು ನೋವನ್ನು ಲೆಕ್ಕಿಸದೆ ಅಪೋಸಿಟ್ ಆಟಗಾರನನ್ನು ಎತ್ತಿ ಬಿಸಾಕಿ ಮ್ಯಾಚ್ ವಿನ್ ಆಗ್ತಾನೆ.
ಅದೇ ಟೈಮ್ಗೆ ಮೂರ್ಛೆ ಹೋಗಿ ಅಲ್ಲೇ ಬೀಳ್ತಾನೆ ಬಿಕಾಸ್ ಆಫ್ ಬಲವಾದ ಕಾಲು ನೋವಿನಿಂದಾಗಿ. ಈಗ ಪೆದ್ದಿನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿರ್ತಾರೆ. 3 ದಿನ ಆಗಿರುತ್ತೆ. ಅವನಿಗೆ ಅನ್ಕಾನ್ಷಿಯಸ್ ಆಗಿರೋದ್ರಿಂದ ಏನು ಗೊತ್ತೇ ಆಗಿರೋದಿಲ್ಲ. ಡಾಕ್ಟರ್ ಬಂದು ಪೆದ್ದಿ ರೈಟ್ ಲೆಗ್ಗಿಗೆ ನರ್ವ್ಸ್ ಇಂಜುರಿ ಆಗಿದೆ, ಹಾಗೆ ಇನ್ಮೇಲೆ ಕುಸ್ತಿ ಆಡೋಕೆ ಆಗೋಲ್ಲ, ಇಲ್ಲಿವರೆಗೂ ಆಡಿದ್ದೇ ಮಿರಾಕಲ್ ಅಂತ ಹೇಳ್ತಾರೆ. ಪೆದ್ದಿಗಂತೂ ಸರಿಯಾಗಿ ನಿಲ್ಲೋಕ್ಕೂ ಆಗ್ತಿರೋದಿಲ್ಲ. ಅದರಲ್ಲೂ ನಾನು ಆಡ್ತೀನಿ ಅಂತ ಗೋಳಾಡ್ತಿರ್ತಾನೆ. ಫೈನಲ್ಸ್ ಬೇರೆ ಮುಗಿದು 3 ದಿನ ಆಗಿರುತ್ತೆ. ಮತ್ತೆ ಪೆದ್ದಿಗೆ ಲೈಫ್ ಲಾಂಗ್ ಸೋಲಾಗುತ್ತೆ. ತನ್ನಿಂದ ತನ್ನೂರಿಗೆ ಏನೂ ಮಾಡೋಕ್ಕಾಗಿಲ್ಲ ಅಂತ ಕೊರಗಿನಿಂದ ಅಳ್ತಿರ್ತಾನೆ. ಬೈ ದ ವೇ, ಈ ಎಲ್ಲ ಸಮಸ್ಯೆಗಳ ಮಧ್ಯೆನೂ ಪೆದ್ದಿ ನ್ಯಾಷನಲ್ನಲ್ಲಿ ಗೆದ್ದಿರೋ ಹಣ, ಜಮೀನು ತನ್ನೂರವರಿಗೆ ಕೊಟ್ಟು ಊರನ್ನೇ ಬಿಟ್ಟು ಏನಾದರೂ ಸಾಧಿಸಿ ತನ್ನೂರಿಗೆ ರೈಲ್ ನಿಲ್ಲಿಸಲೇಬೇಕು ಅಂತ ದಿಲ್ಲಿ ಕಡೆ ಹೊರಡ್ತಾನೆ. ಎಷ್ಟೇ ಆಫೀಸರ್ಸ್ಗೆ ಕಾಲ್ಗೆ ಬಿದ್ದರೂ ಅವರೂರಿಗೆ ರೈಲ್ ನಿಲ್ಲಿಸೋಕೆ ಆಗ್ತಿರಲ್ಲ. ರೈಲ್ವೆ ಸಚಿವರು ಕಾರ್ ತಡೆದು ನಿಲ್ಲಿಸಿದ್ರು ಅವರು ಕೂಡ ಅವನನ್ನು ಕಡೆಗಣಿಸ್ತಾರೆ. ಆಗಲೇ ಪೆದ್ದಿ ಒಂದು ಸ್ಟ್ರಾಂಗ್ ನಿರ್ಧಾರಕ್ಕೆ ಬಂದು ಗೆಲುವಿನಿಂದಾನೇ ಗುರುತಿಸ್ಕೋಬೇಕು ಅಂತ ಟ್ರೈನ್ನಲ್ಲಿ ಹೋಗುವಾಗ ತನ್ನ ರೈಟ್ ಲೆಗ್ಗನ್ನೇ ಕತ್ತರಿಸಿಕೊಳ್ತಾನೆ. ಬಿಕಾಸ್ ಅವನ ಶಕ್ತಿಹೀನವಾಗಿರೋ ಕಾಲಿಗೆ ಯಂತ್ರದ ಕಾಲನ್ನು ಹಾಕಿಸ್ಕೊಳ್ತಾನೆ. ಒಂಟಿ ಕಾಲಲ್ಲಿ ರನ್ನಿಂಗ್ ರೇಸ್ನ ಸ್ಟಾರ್ಟ್ ಮಾಡ್ತಾನೆ. ಕಾಲು ಹೋದ್ರೂ ಆಟನೇ ಗುರಿ ಮಾಡಿಕೊಂಡು ಆಟ ಯಾವುದಾದ್ರೇನೋ ಆಟಗಾರನಿಗೆ ಆಟ ಹೊಸದಲ್ಲ ಅನ್ನೋ ಥರ ಸ್ಟಾರ್ಟ್ ಮಾಡ್ಕೊಳ್ತಾನೆ. ಈ ಕಡೆ ವಿಜಯನಗರದಲ್ಲಿ ಅಚ್ಚಿಯಮ್ಮನಿಗೆ ಅವರ ತಂದೆ ಮದುವೆ ಫಿಕ್ಸ್ ಮಾಡಿರ್ತಾರೆ. ಅವಳು ತಾನೇ ತಾಳಿ ಕಟ್ಕೊಂಡು ಪೆದ್ದಿಗೋಸ್ಕರ ಬೇರೆ ಮದುವೆ ಮಾಡ್ಕೊಳ್ಳೋದೆ ಅವನಿಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ವಿಜಯನಗರದ ಜನರು ಕೂಡ ಬೆಟ್ಟದ ಕೆಳಗಿರೋ ಊರಿನವರನ್ನ ತಮ್ಮವರಂತೆ ಭಾವಿಸ್ತಿರ್ತಾರೆ. ಪ್ರತಿ ಮನೆಗಳಲ್ಲೂ ಈಗ ಟಿವಿನಲ್ಲಿ ಪೆದ್ದಿನೇ ಇರ್ತಾನೆ. ಫೈನಲ್ ಮ್ಯಾಚ್ನಲ್ಲಿ 400 ಮೀಟರ್ ರನ್ನಿಂಗ್ ಮ್ಯಾಚ್ನಲ್ಲಿ ತನ್ನೂರಿನ ಕಷ್ಟನೆಲ್ಲ ನೆನೆಸ್ಕೊಂಡು ಓಡ್ತಾನೆ. ಒಂದೇ ಕಾಲಿನಲ್ಲಿ ತನ್ನ ಕೃತಕ ಕಾಲಿನೊಂದಿಗೆ ಗುದ್ದಾಡಿ ಹೇಗೋ ಮ್ಯಾಚ್ನಲ್ಲಿ ವಿನ್ ಆಗ್ತಾನೆ. ಗೆಲುವಿಗೋಸ್ಕರ ಬಿದ್ದು ಎದ್ದು ಮುಂದೆ ಓಡಿ ಕೊನೆಗೂ ವಿನ್ ಆಗಿ ಗೋಲ್ಡ್ ಮೆಡಲ್ ತಗೊತಾನೆ. ಇಡೀ ಊರು, ದೇಶ ಎಲ್ಲ ಪೆದ್ದಿ ಗೆಲುವನ್ನು ಸಂಭ್ರಮಿಸುತ್ತೆ. ಅವತ್ತಿನ ದಿನ ಒಲಿಂಪಿಕ್ನಲ್ಲಿ ಪೆದ್ದಿ ಗೋಲ್ಡ್ ಮೆಡಲನ್ನು ತಿರಸ್ಕರಿಸಿ ಮೈಕ್ ತಗೊಂಡು ತನ್ನೂರಿನ ಸಮಸ್ಯೆ ಬಗ್ಗೆ ಎಲ್ಲರೆದುರು ಹೇಳ್ತಾನೆ. ಅವನ ಮಾತಿಗೆ ಎಲ್ಲರೂ ಭಾವುಕರಾಗಿ ಪೆದ್ದಿ ಊರಿಗಾಗಿ ಹೋರಾಡಿರೋದನ್ನ ಕೇಳಿ ತನ್ನೂರಿಗೆ ಗುರುತನ್ನು ಕೊಡಿ ಅಂತ ಕೇಳ್ಕೊತಾನೆ. ಸೊ ಫೈನಲಿ ಸರ್ಕಾರದವರು ಪೆದ್ದಿ ಊರಿಗೆ ರೈಲು ಗಾಡಿನೂ ನಿಲ್ಲುತ್ತೆ, ರೈಲ್ವೆ ಸ್ಟೇಷನ್ ಆಗುತ್ತೆ. ಅದಕ್ಕೆ ಪೆದ್ದಿ ಅಂತ ಹೆಸರಿಟ್ಟರು. ಅದರ ಬದಲು ರೈಲಿಗಾಗಿ ಹೋರಾಟ ಮಾಡಿದ ಅಪ್ಪಲ್ಸೂರಿ ಸ್ಟೇಷನ್ ಕೊಡಿ ಅಂತ ಹೆಸರಿಡಿಸ್ತಾನೆ. ಅವತ್ತಿನ ದಿನದಿಂದ ಆ ಹಳ್ಳಿ ಜನರ ಜೀವನನೇ ಬದಲಾಗುತ್ತೆ. ಸ್ಕೂಲ್, ಹಾಸ್ಪಿಟಲ್, ಪೋಸ್ಟ್ ಆಫೀಸ್ ಎಲ್ಲ ಸರ್ಕಾರಿ ಸೌಕರ್ಯಗಳು ಸ್ಟಾರ್ಟ್ ಆಗುತ್ತೆ. ಅಂತೂ ಪೆದ್ದಿ ತನ್ನ ಊರಿಗೆ ಒಂದು ಗೌರವನ ಕೊಡಿಸ್ತಾನೆ. ಸೊ ಇಲ್ಲಿಗೆ ಈ ಮೂವಿ ಕತೆ ಎಂಡ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.